ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಏನಂದರೆ BML ಲಿಮಿಟೆಡ್ನಲ್ಲಿ ಖಾಲಿ ಇರುವ ವಿವಿಧ ರೀತಿ ನೇಮಕಾತಿಯನ್ನು ಕಾಲ್ಫಾರ್ ಮಾಡಿದ್ದು. ನೋಡಿರಿ, ರಿಕ್ರೂಟ್ಮೆಂಟ್ ಆಫ್ ನಾನ್ ಎಕ್ಸಿಕ್ಯೂಟಿವ್ ಆನ್ ಟೆನ್ಯೂಟರಿ ಬೇಸಿಸ್ ಮ್ಯಾಗ ವೇಕೆನ್ಸಿಗಳನ್ನು ಕಾಲ್ಫಾರ್ ಮಾಡಿದ್ದು. ನೋಡಿರಿ, ಯಾವ ರೀತಿ ಪೋಸ್ಟ್ ಖಾಲಿ ಇದಾವೆ ಮತ್ತು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ. ನೋಡಿರಿ, ಮೊದಲನೇದಾಗಿ ಆಪ್ರೇಟರ್ ಆನ್ ಟೆನರ್ ಬೇಸಸ್ ಒಳಗೆ ITI ಮಾಡಿದ ಅಭ್ಯರ್ಥಿಗಳಿಗೆ ಟ್ರೇಡ್ ವೈಸ ವೇಕೆನ್ಸಿಗಳು ಖಾಲಿ ಇದ್ದಾವೆ. ನೋಡಿರಿ, ಯಾವ ರೀತಿ ಅಂದ್ರೆ ನೋಡಿರಿ, ITI ಫಿಟ್ ಮಾಡಿದ ಅಭ್ಯರ್ಥಿಗೆ 127 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಕ್ವಾಲಿಫಿಕೇಷನ್ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, ಫಸ್ಟ್ ಕ್ಲಾಸ್ 60% ಇನ್ ರೆಸ್ಪೆಕ್ಟಿವ್ ಟ್ರೇಡ್ ಆ್ಯಂಡ್ ಹ್ಯಾವ್ ನ್ಯಾಷನಲ್ ಟ್ರೇಡ್ ಅಂದರೆ NTC ಇಶ್ಯೂಡ್ ಬೈ ನ್ಯಾಷನಲ್ ಕೌನ್ಸಿಲ್ ಫಾರ್ ವೆಕೇಷನಲ್ ಟ್ರೈನಿಂಗಲ್ಲಿ ಅಭ್ಯರ್ಥಿ 60% ತೊಗೊಂಡು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿರ್ಬೇಕಾಗಿರ್ತದೆ. ಮತ್ತು ಶುಡ್ ಹ್ಯಾವ್ ಕಂಪ್ಲೀಟೆಡ್ ಅಪರ್ಚುನಿಟಿ ಆ್ಯಂಡ್ ಹ್ಯಾವ್ ಎನಿ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟನ್ನು ಅಭ್ಯರ್ಥಿ ಹೊಂದಿದ್ರೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ, ಮೊದಲೇದಾಗಿ ಇರುವ ಟ್ರೇಡ್ ವೈಸ ITI ಫಿಟ್ರ್ ಹುದ್ದೆ ವೇಕೆನ್ಸಿ 127 ವೇಕೆನ್ಸಿ. ಇನ್ನು ಕ್ಯಾಟಗರಿ ವೈಸ್ ನೋಡೋದಾದ್ರೆ 20 ವೇಕೆನ್ಸಿಗಳು SC ಅವರಿಗೆ, 8 ST, OBC 34, EWS 12 ವೇಕೆನ್ಸಿ, UR 53 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಅದೇ ರೀತಿ ITI ಟರ್ನರ್ ಹುದ್ದೆ ನೋಡೋದಾದರೆ ನೋಡಿರಿ, 93 ವೇಕೆನ್ಸಿಗಳು ಖಾಲಿ ಇದ್ದು ಟೋಟಲಾಗಿ. ಇದರಲ್ಲಿ SC ಅವರಿಗೆ 14, ST 6, OBC 25, EWS 9 ವೇಕೆನ್ಸಿ, UR ಅಭ್ಯರ್ಥಿಗಳಿಗೆ 39 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಇನ್ನು ಮೂರನೇದು ನೋಡಿರಿ, ITI ವೆಲ್ಡರ್ ಹುದ್ದೆಯಲ್ಲಿ 44 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಅದರಾಗ 7 ವೇಕೆನ್ಸಿ SC ಅವರಿಗೆ, 3 ST, OBC 11, EWS 4, UR ಅಭ್ಯರ್ಥಿಗಳಿಗೆ 19 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಇನ್ನು ಅದೇ ರೀತಿ ITI ಮಷಿನಿಸ್ಟ್ ಹುದ್ದೆ ಇದರಲ್ಲಿ 40 ವೇಕೆನ್ಸಿಗಳು ಖಾಲಿ ಇದ್ದು SC ಅವರಿಗೆ 6, ST 2, OBC 10, EWS 4 ಮತ್ತು UR ಕ್ಯಾಂಡಿಡೇಟ್ಗೆ 18 ವೇಕೆನ್ಸಿಗಳನ್ನು ಹಂಚಿಕೆ ಮಾಡಲಾಗಿದೆ. ITI ಎಲೆಕ್ಟ್ರಿಷಿಯನ್ ಮಾಡಿದ ಅಭ್ಯರ್ಥಿಗೆ 58 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಇದರಲ್ಲಿ SC ಅವರಿಗೆ 9 ವೇಕೆನ್ಸಿ ಇದ್ದು ST 4, OBC 15, EWS 5, ಇನ್ನು UR ಕ್ಯಾಂಡಿಡೇಟ್ಗೆ 25 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಈ ರೀತಿ ವೇಕೆನ್ಸಿಗಳನ್ನು ಕ್ಯಾಟಗರಿ ವೈಸ್ ನೋಡಿ ಅಪ್ಲಿಕೇಶನ್ ಹಾಕುವ ಅಭ್ಯರ್ಥಿಗಳು ಭಾಳ ಇರ್ತಾರೆ. ಅದರ ಸಂಬಂಧ ನೋಡಿರಿ, ಅಭ್ಯರ್ಥಿಗೆ ಏಜ್ ಲಿಮಿಟ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, ಅಪ್ಪರ್ ಏಜ್ ಲಿಮಿಟ್ ಅಂದರೆ ಈ ವರ್ಷದ ಏನು ಏಜ್ ಕೊಟ್ಟಾರಲ್ಲ ಇದರ ಒಳಗಿನ ಅಭ್ಯರ್ಥಿಗಳು ಅಪ್ಲಿಕೇಶನ್ನ ಹಾಕೋಕೆ ಅವಕಾಶ ಇರ್ತದೆ. ನೋಡಿರಿ, ಕ್ಯಾಟಗರಿ ವೈಸ್ ಕೊಟ್ಟಾರ. ಜನರಲ್ ಅಥವಾ EWS ಅಭ್ಯರ್ಥಿಗಳಾಗಿದ್ದರೆ ನೀವು 29 ವರ್ಷದ ಒಳಗಿನ ಅಭ್ಯರ್ಥಿಗಳಾಗಿದ್ದರೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಅದೇ ರೀತಿ SC ST ಅಭ್ಯರ್ಥಿಗಳಾಗಿದ್ದರೆ ನೀವು 34 ವರ್ಷದ ಒಳಗಿನ ಅಭ್ಯರ್ಥಿಗಳಾಗಿದ್ದರೆ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಅದೇ ರೀತಿ OBC ಅಭ್ಯರ್ಥಿಗಳಾಗಿದ್ದರೆ ನೀವು 32 ವರ್ಷದ ಒಳಗಿನ ಅಭ್ಯರ್ಥಿಗಳಾಗಿದ್ದರೆ ಅಪ್ಲಿಕೇಶನನ್ನು ಹಾಕೋಕೆ ಅವಕಾಶ ಇರ್ತದೆ. ನೋಡಿರಿ, ಅಪ್ಲಿಕೇಶನ್ ಬಂದುಬಿಟ್ಟು 17/6/2026 ಪ್ರಾರಂಭ ಆಗ್ಯಾವ. ಇನ್ನು ಕೊನೆಯ ದಿನಾಂಕ 10/7/2026 ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ನಾವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂತೇಳಿ ನೋಡಬೇಕಾಗತ್ತೆ. ನೋಡಿರಿ, ಅಪ್ಲಿಕೇಶನ್ ಫೀ ಬಂದುಬಿಟ್ಟು ಕ್ಯಾಟಗರಿ ವೈಸ ಜನರಲ್ EWS OBC ಅಭ್ಯರ್ಥಿಗಳಿಗೆ 200 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಮತ್ತು SC ST PWBD ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಒಂದು ನೋಡ್ಕೊಳ್ಳೋಣ. ನೋಡಿರಿ, ಸೆಲೆಕ್ಷನ್ ಪ್ರೊಸೆಸ್ಸ ನೋಡಿರಿ, ಸಬ್ಜೆಕ್ಟ್ ಯಾವ ರೀತಿ ಇದಾವೆ, ಟೈಮಿಂಗ್ ಯಾವ ರೀತಿ ಐತೆ ಅಂದ್ರೆ ಇದು ಎಕ್ಸಾಮ 2 ತಾಸಿನ ಎಕ್ಸಾಮ್ ಆಗಿರ್ತದೆ. ಇದರಲ್ಲಿ ಪಾರ್ಟ್ಸ 3 ರೀತಿ ಮಾಡ್ಕೊಂಡಾರ. ನೀವು 1ನೇ ಪಾರ್ಟ್ ಒಳಗೆ ಯಾವ ರೀತಿ ಇರ್ತಂದ್ರೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ. ಅಂದರೆ ನೋಡಿರಿ, ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಇದರಲ್ಲಿ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಾಗ್ತದೆ. ಇನ್ನು ಹಾಲ್ ಟಿಕೆಟ್ನು ಕೂಡ ನೀವು BML ಕ್ಯಾರಿಯರ್ ಪೇಜ್ ಒಳಗೆ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ನೋಡಿರಿ, ಯಾವ ರೀತಿ ಎಕ್ಸಾಮ್ ಐತಂದ್ರೆ ಪಾರ್ಟ್ 1ನಲ್ಲಿ ಅಭ್ಯರ್ಥಿಗೆ 20 ಕ್ವಶನ್ಸ್ ಇರ್ತಾವೆ. ಅದು ಜನರಲ್ ಅವೇರ್ನೆಸ್ ಬಗ್ಗೆ ಇರ್ತೈತಿ. ಅದೇ ರೀತಿ ಪಾರ್ಟ್ 2 ಒಳಗೆ 20 ಕ್ವಶನ್ಸ್ ಇರ್ತಾವೆ. ಅದರಲ್ಲಿ ಇಂಗ್ಲೀಷ್ ಮತ್ತು ರೀಸನಿಂಗ್ ಇರುತ್ತೆ. ಇನ್ನು ಪಾರ್ಟ್ 3 ಒಳಗೆ ಅಭ್ಯರ್ಥಿಗೆ 60 ಕ್ವಶನ್ಸ್ ಇರ್ತವೆ. ಅದು ಕನ್ಸರ್ನ್ ಡಿಸಿಪ್ಲಿನ್ ಅಂತೇಳಿ ಕ್ವಶನ್ಸ್ ಇರ್ತವೆ. ಅಂದರೆ ಒಂದು ಕ್ವಶನ್ಸ್ಗೆ 1 ಮಾರ್ಕ್ಸ್ ಇರ್ತಿ. ಯಾವುದೇ ರೀತಿ ನೆಗೆಟಿವ್ ಮಾರ್ಕ ಇರೋಂಗಿಲ್ಲ. ನೆಗೆಟಿವ್ ಮಾರ್ಕ್ ಇರೋಂಗಿಲ್ಲ. ನೀವು ಆರಾಮ್ ಎಕ್ಸಾಮ್ ಬರಿಬೋದಾಗಿರ್ತದೆ.
ನೋಡಿರಿ, ಅಭ್ಯರ್ಥಿಗೆ ಯಾವ ರೀತಿ ಬೇಸಿಕ್ ಪೇ ಇರ್ತಂದ್ರೆ 16,000 ನೋಡ್ರಿ ಇಲ್ಲೇ 16,900 ಬೇಸಿಕ್ ಪೇ ಇರ್ತೈತಿ. ನೋಡಿರಿ, ಬೇಸಿಕ್ ಪೇ ಅಂತೇಳಿ 16,600-900 ರೂಪಾಯಿ ಇರ್ತೈತೆ ನೋಡಿರಿ. ಬೇಸಿಕ್ ಪೇ 6,900 ರೂಪಾಯಿ ಇರುತ್ತೆ ನೋಡಿರಿ. ಎಲ್ಲಿ ವೇಕೆನ್ಸಿಗಳು ಖಾಲಿದಾವೆ ಅಂದ್ರೆ ಇವು BEML ಸೌಧ, 4th ಮೇನ್, ಸಂಪಂಗಿ ರಾಮನಗರ, ಬೆಂಗಳೂರಲ್ಲಿ ಖಾಲಿ ಇರುವ ವೇಕೆನ್ಸಿಗಳು ಇವಾಗಿದ್ದು ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ಕೊನೆಯ ದಿನಾಂಕ ನೋಡಿರಲ್ಲ 10/7/2026 ಕೊನೆಯ ದಿನಾಂಕ ಆಗಿರ್ತದೆ. ಈಗಾಗಲೇ ಅಪ್ಲಿಕೇಶನ್ ಪ್ರಾರಂಭ ಆಗ್ಯಾವ. ಅರ್ಹ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.